ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ತೀವ್ರ ಸಮಸ್ಯೆಯಾಗಿದೆ. ಸಾರ್ವಜನಿಕರು 2 ಹಗಲು ಹಾಗೂ 2 ರಾತ್ರಿ ಗ್ಯಾಸ್ ಏಜೆನ್ಸಿ ಮುಂದೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸೋಮವಾರ ಬೆಳಗಿನ ಜಾವ 5 ಗಂಟೆಗೆ ಮಾಹಿತಿ ದೊರೆತ ಪ್ರಕಾರ ಒಂದು ಚಾಪೆ, ದಿಂಬು ಹಾಗೂ ಚಾದರ್ ಪಡೆದುಕೊಂಡು ಒಂದು ಸಿಲಿಂಡರ್ ತೆಗೆದುಕೊಂಡು ಬಂದು ಗ್ರಾಮಸ್ಥರು ರಾತ್ರಿ ಇಡೀ ಏಜೆನ್ಸಿ ಎದುರು ಮಲಗಿ ಗ್ಯಾಸ್ಗಾಗಿ ನಿರೀಕ್ಷಿಸುತ್ತಿದ್ದಾರೆ. ಇನ್ನು ಕಳೆದ 3-4 ದಿನಗಳಿಂದ ಈ ಒಂದು ಗ್ಯಾಸ್ ಸಿಗದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದು, ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಟ್ಟು ರಾತ್ರಿ ಎಲ್ಲ ಇಲ್ಲೇ ಬಂದು ಮಕ್ಕಂಡಾರ ನೋಡಿ ಎಷ್ಟು ಸಮಸ್ಯೆ ಇದೆ. ಎಷ್ಟ್ ದಿನ ಆಯ್ತಣ್ಣ ಕುಂತಿಲ್ಲಿ? ಎಷ್ಟ್ ದಿನ ಆಯ್ತಪ್ಪ? ವಾರ ಆಯ್ತು. ಈಗ ಇನ್ನ ಏನಾಗ್ತಂಬದ್ ಗೊತ್ತಿಲ್ಲ. ಮುಂದೆ ವಾದಾಗ ಕರೆವು ಈಗ ಏನಾಗಲ್ಲ. ನಾಳೆ ಮುಂಜಾನೆ ಏನಾಗ್ತಂಬದ್ ಗೊತ್ತಾಗ ನಾಳೆ ಮುಂಜಾನೆ ಏನಾಗ್ತಂಬದ್ ಗೊತ್ತಿಲ್ಲ. ನಾವು ಹೇಳಿಕೆ ಆತತ್ತು ಏನೋ ಪುಸಣ ಆತತ್ತು ಯಾವ್ದು ಎಲ್ಲ ತಿಪ್ಪಲ ಹೋಗವು. ಇಲ್ಲ ಅಮ್ಮನ ಕೇಳ. ಅಮ್ಮನ ಹೇಳಮ್ಮ. ವಾರ ಆಯ್ತಪ್ಪ. ಮತ್ತಿನ್ನೇನಪ್ಪ, ವಾರ ಆಗೈತೆ. ಹಗಲೇ ರಾತ್ರಿ ಹಿಂಗೆ ಕುಂತೀವಿ, ನಿದ್ದೆ ಇಲ್ದಂಗೆ ಹೆಂಗಿದೆ. ಯಾವ ಊರಮ್ಮ ನಿಮ್ದು? ನಾವು ಸಾಲ್ಗುಂದವ್ರು. ರಾಯಚೂರು ನಗರದ ಮಹಾಬಳೇಶ್ವರ ವೃತ್ತದಲ್ಲಿ ಇರುವ ಜನತಾ ಹೋಟೆಲ್ ಮುಂಭಾಗದಲ್ಲಿನ ರಾಜಕಾಲುವೆಯನ್ನು ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ಮಳೆಗಾಲ ಆರಂಭವಾಗುವ ಮುನ್ನವೂ ಈ ಒಂದು ರಾಜಕಾಲುವೆ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರಾಜಕಾಲುವೆ ಸ್ವಚ್ಛತೆಗೆ ಮುಂದಾದ ಸಿಎಂಸಿ ಸಿಬ್ಬಂದಿಗಳು 2-3 ಹಿಟಾಚಿಗಳು ಟ್ರ್ಯಾಕ್ಟರ್ಗಳ ಮುಖಾಂತರ ಈ ಒಂದು ರಾಜಕಾಲುವೆ ಕಾರ್ಯಕ್ರಮ ಮಾಡಿದರು. ಈ ವೇಳೆ ಈ ಒಂದು ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನು ಕೂಡ ಸ್ಥಗಿತ ಮಾಡುವ ಮೂಲಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಇನ್ನು ಈ ಒಂದು ರಾಜಕಾಲುವೆಗಳಲ್ಲಿ ವಾಟರ್ ಬಾಟಲ್ ಸೇರಿದಂತೆ ವಿವಿಧ ತ್ಯಾಜ್ಯಗಳು ಇದ್ದಿದ್ದು ಅಧಿಕಾರಿಗಳು ಕಂಡಿದ್ದು ಈ ಬಗ್ಗೆಯೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಜೋಳ ಖರೀದಿ ಕೇಂದ್ರಗಳ ಮೂಲಕ ಸರ್ಕಾರ ಜೋಳ ಖರೀದಿಸಿದ್ದು 6 ತಿಂಗಳು ಕಳೆದರೂ ರೈತರ ಹಣ ಖಾತೆಗೆ ಹಾಕಿಲ್ಲವೆಂದು ರೈತ ಸಂಘದ ಮುಖಂಡ ಅಮೀನ್ ಪಾಷಾ ದೇದ್ದಿಗಿ ಆರೋಪಿಸಿದರು. ರಾಯಚೂರು ನಗರದಲ್ಲಿ ಪತ್ರಿಕಾಗೋಷ್ಠಿ ಸೋಮವಾರ 10:30 ಮಾಡಿ ಮಾತನಾಡಿದ ಅವರು, ದೇಶ ಮತ್ತು ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದ್ದರೂ ಇಲ್ಲದಂತೆ ಭಾಸವಾಗುತ್ತಿದೆ. ಪ್ರಜಾಪ್ರಭುತ್ವವಿಲ್ಲದೆ ಅಧಿಕಾರಿಗಳು, ಮಂತ್ರಿಗಳು ಹಾಗೂ ಶಾಸಕರ ಪ್ರಜಾಪ್ರಭುತ್ವ ಕಾಣುತ್ತಿದೆ ಎಂದು ಆರೋಪಿಸಿದರು. ಮಾರ್ಚ್ 14ರಂದು ಜೋಳ ಖರೀದಿ ಕೇಂದ್ರಗಳಲ್ಲಿ ರೈತರು ಜೋಳ 8,20,000 ಕ್ವಿಂಟಲ್ ಖರೀದಿ ಮಾಡಲಾಗಿದೆ. ಆದರೆ ಕೇವಲ 88,000 ಕ್ವಿಂಟಲ್ ಹಣ 32 ಕೋಟಿ ಮಾತ್ರ ಬಿಡುಗಡೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಕೂಡಲೇ ಬಾಕಿ ಉಳಿದಿರುವ ರೈತರ ಹಣ ಬಿಡುಗಡೆ ಮಾಡದೆ ಹೋದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಜೋಳ ಖರೀದಿ ಮುಂಗಾರು ಹಂಗಾಮಿನ ಜೋಳ ಖರೀದಿ ಪ್ರಾರಂಭ ಮಾಡಿತು. ಒಟ್ಟು ಮುಂಗಾರು 8,20,000 ಕ್ವಿಂಟಲ್ ಖರೀದಿ ಮಾಡಿದ್ರು. 8,20,000 ಕ್ವಿಂಟಲ್ ಖರೀದಿ ಮಾಡಿದ್ರು. ಆದ್ರೆ ಇದುವರೆಗೆ ಕನಿಷ್ಠ ದುಡ್ಡು ಬಿಡುಗಡೆ ಮಾಡಿರೋದು 88,000 ಕ್ವಿಂಟಲ್ಗೆ ಮಾತ್ರ. 32,55,00,000 ಮಾತ್ರ ದುಡ್ಡು ಬಿಡುಗಡೆ ಮಾಡಿದ್ರು. ನಮಗೆ ರೈತರಿಗೆ ಬರಬೇಕಾಗಿರೋದು 2
ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ನರಸಿಂಹಲು ಮಾಡಗಿರಿ ಸೇರಿ 6 ಜನರನ್ನು ಪಕ್ಷದಿಂದ ಉಚ್ಚಾಟಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಆಂಜನೇಯ ಕುಮಾರ್ ಒತ್ತಾಯಿಸಿದ್ದಾರೆ. ಸೋಮವಾರ 11 ಗಂಟೆಗೆ ರಾಯಚೂರು ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರ ವಿರುದ್ಧ ಪುಕ್ಕಟ್ಟೆ ಪ್ರಚಾರಕ್ಕಾಗಿ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ನರಸಿಂಹಲು ಮಾಡಗೇರಿಯವರು ನಡೆಯನ್ನು ಉಗ್ರವಾಗಿ ಖಂಡಿಸಿದರು. ಸತತ 4 ಸಲ ಸೋತ ಕಾರಣ ನರಸಿಂಹಲು ಮಾಡಗೇರಿಯವರ ಧರ್ಮಪತ್ನಿಯವರಿಗೆ ವಸಂತಕುಮಾರ್ ಟಿಕೆಟ್ ನೀಡಿ ಪ್ರಚಾರ ಮಾಡಿದ ನಗರಸಭೆ ಸದಸ್ಯರನ್ನಾಗಿ ಗೆಲ್ಲಿಸಿದ್ದಾರೆ. ಇಂತಹ ಒಂದು ವ್ಯಕ್ತಿಗಳ ವಿರುದ್ಧ ಆರೋಪ ಮಾಡುತ್ತಿರುವುದು ಸರಿಯಲ್ಲ. ಪಕ್ಷದ ವಿರುದ್ಧವೇ ತಿರುಗಿಬಿದ್ದ ಇವರ ವಿರುದ್ಧ ಕ್ರಮ ಕೈಗೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಯಾರನ್ನು ಹೆಚ್ಚಿಸಲು ಉಂಡು ಮನೆಯ ಜಂತಿ ಎಣಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಅವರ ಹೀನ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದ್ದು ಇದು ನಮ್ಮದೇ ಸರ್ಕಾರದ ವಿರುದ್ಧ ಮಾಡಿರುವ ಆಪಾದನೆಯಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎ ವಸಂತಕುಮಾರ್ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದು ಇದು ಪಕ್ಷ ವಿರೋಧಿ ಚಟುವಟಿಕೆಯಾಗಿದೆ. ನರಸಿಂಹಲು ಮಾಡಗೇರಿ ಧರ್ಮಪತ್ನಿಯನ್ನು ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಿದ್ದಾಗ ನಗರಾಭಿವೃದ್ಧಿ ಕುರಿತು ಎಷ್ಟು ಕೆಲಸ ಮಾಡಿ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮದ ಸರ್ವೆ ನಂಬರ್ 115 ಮತ್ತು 116 ಜಮೀನಿನ ಖಾತೆ ಬದಲಾವಣೆಯಲ್ಲಿ ಪೌತಿ ವಾರಸ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ರಿಂದ ಪಟ್ಟದಾರರ ದ್ಯಾವಪ್ಪ ತಂದೆ ಹೋಳಿಯಪ್ಪ ಅವರು ಮಕ್ಕಳಿಗೆ ಹಕ್ಕು ಬದಲಾವಣೆ ಕ್ರಮ ಕೈಗೊಳ್ಳಬೇಕೆಂದು ಶಕ್ತಿ ಮಹಿಳಾ ಸಬಲೀಕರಣದ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆಯಾಗಿರುವ ವಿಜಯರಾಣಿ ಸಿರುವಾರ್ ಒತ್ತಾಯಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತೋರಣದಿನ್ನಿ ಕ್ರಾಸ್ ಕ್ಯಾಂಪ್ ಗ್ರಾಮದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಪ್ರಭಾವಿಗಳ ಶಾಮೀಲಾತಿಯಿಂದ ಬಡ ರೈತ ಕುಟುಂಬವೊಂದಕ್ಕೆ ಘೋರ ಅನ್ಯಾಯವಾಗುತ್ತಿದೆ ಎಂದರು. ಪ್ರಕರಣದ ಹಿನ್ನೆಲೆ ಮತ್ತು ಅನ್ಯಾಯ ನೋಡಿದಾಗ ಜಮೀನಿನ ವಿವರ ತೋರಣದಿನ್ನಿ ಕ್ರಾಸ್ ಕ್ಯಾಂಪ್ ಗ್ರಾಮದ ಸರ್ವೆ ನಂಬರ್ 115 ಮತ್ತು 116 ಜಮೀನು ಮೂಲತಃ ದ್ಯಾವಪ್ಪ ತಂದೆ ಹೋಳಿಯಪ್ಪ ಎಂಬುವರ ಹೆಸರಿನಲ್ಲಿ ಪಟ್ಟ ಆಗಿರುತ್ತೆ. ಆದರೆ ಅಧಿಕಾರಿಗಳ ನಡೆ ದ್ಯಾವಪ್ಪ ಅವರ ನಿಧನದ ನಂತರ ಕಾನೂನುಬದ್ಧವಾಗಿ ಅವರ ಮಕ್ಕಳಿಗೆ ಸೇರಬೇಕಾದ ಈ ಜಮೀನು ಪೌತಿ ವಾರಸ ಮಾಡಿಕೊಡಲು ಕಂದಾಯ ಇಲಾಖೆ ಅಧಿಕಾರಿಗಳು ವಿನಾಕಾರಣ ಕಾಲಹರಣ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಆದ ನಂತರ ಪಾಂಡ್ಯಲ್ಲ ಆದ್ಮೇಲೆ ಇದೇ ಥರ ಮಾಡ್ಕೊಂಡು ಬಂದಿಲ್ಲ ಸರ್. ಅವಾಗೆಲ್ಲ ನಮ್ಮ ತಾಯಿಲ್ಲ ಸಾಗುವಳಿ ಮಾಡ್ಯಾರ ಸರ್. ನಮ್ಮ ತಾಯಿ ತಿರಿದ ನಂತರ ಇದೆಲ್ಲ ನಾವು ಕೊಟ್ಟಷ್ಟು ತಗೊಳ್ಳಿ ನಾವು ಮಾಡ್ತೀವಿ ಎಲ್ಲ ಗೌರ್ಮೆಂಟ್ ಮಾಡ್ಕೊಂಡು ನಮಗೆ ಬದ್ದೆ ಏನು 1 ಎಕರೆ ಇರ್ತದೆ ಸರ್. ಒಂದು ಗುಂಟೆ ಸಂಬಂಧ ಇಲ್ಲ. ಗೌರ್ಮೆಂಟ್ ಕೊಟ್ಟ ಜಾರಿ ಆಗ್ತಾರೆ ಸರ್. ಪ್ರವಾಸಿಗರ ಸುರಕ್ಷತೆ, ಗುಣಮಟ್ಟ ಸೇವೆ, ಕಾನೂನುಬದ್ಧ ನಿರ್ವಹಣೆ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಯ ದೃಷ್ಟಿಯಿಂದ ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಸೌಲಭ್ಯ ಮತ್ತು ನಿಯಂತ್ರಣ 2015 ಕಾಯ್ದೆ ಪ್ರಕಾರ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಹೋಮ್ ಸ್ಟೇ ಮಾಲೀಕರು ಕಡ್ಡಾಯವಾಗಿ ಜಿಲ್ಲೆಯ ಎಲ್ಲ ಹೋಮ್ ಸ್ಟೇ ಆನ್ಲೈನ್ ಮುಖಾಂತರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಎಸ್ ಪವಿತಾ ಅವರು ಸೋಮವಾರ 11 ಗಂಟೆಗೆ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನೋಂದಣಿಯಾಗದೆ ಕಾರ್ಯನಿರ್ವಹಿಸುತ್ತಿರುವ ಹೋಮ್ ಸ್ಟೇಗಳು ಕಡ್ಡಾಯವಾಗಿ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳಬೇಕು. ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಳದೆ ಕಾರ್ಯನಿರ್ವಹಿಸುತ್ತಿದ್ದರೆ ಅಂತಹ ಹೋಮ್ ಸ್ಟೇಗಳ ಮಾಲೀಕರ ವಿರುದ್ಧ ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಕಾಯ್ದೆ 2015 ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೂಚನೆ ಮತ್ತು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರಾಥಮಿಕ ಪದವೀಧರ ಪ್ರೌಢಶಾಲಾ ದೈಹಿಕ ಶಿಕ್ಷಕ, ಚಿತ್ರಕಲೆ ಹಾಗೂ ಸಂಗೀತ ಶಿಕ್ಷಕರ ನೇಮಕಾತಿಗೆ ತಕ್ಷಣ ಅಧಿಸೂಚನೆ ಹೊರಡಿಸುವಂತೆ ಆಗ್ರಹಿಸಿ ರಾಯಚೂರಿನಲ್ಲಿ ಶಿಕ್ಷಕ ಆಕಾಂಕ್ಷಿ ಅಭ್ಯರ್ಥಿಗಳು ಸೋಮವಾರ 10 ಗಂಟೆಗೆ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಈ ಒಂದು ಹೋರಾಟ
ಪ್ರತಿಭಟನೆ ರಾಜ್ಯದಲ್ಲಿ 79,694 ಶಿಕ್ಷಕರ ಹುದ್ದೆಗಳು ಖಾಲಿ ಇರುವುದನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ 22,595 ಹುದ್ದೆಗಳು ಖಾಲಿಯಾಗಿದ್ದು, ರಾಯಚೂರಿನಲ್ಲಿ 5,624 ಶಿಕ್ಷಕರ ಕೊರತೆ ಉಂಟಾಗಿದೆ. ಕೂಡಲೇ ಈ ಬಗ್ಗೆ ಅಧಿಸೂಚನೆ ಹೊರಡಿಸಬೇಕು ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದನ್ನ ಬೇರೆ ಬೇರೆ ನೀತಿಗಳು ತಂದು 7 ಲಕ್ಷಕ್ಕೆ ಇಳಿಸಿದ್ರು. ಈಗ ಮುಂದೂರಾಗಿರ್ತಕ್ಕಂಥ ಉದ್ಯೋಗ 7 ಲಕ್ಷ. ನಾನು ಹೇಳ್ತಲ್ಲ, 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅಸೆಂಬ್ಲಿಯಲ್ಲೇ ಉತ್ತರ ಕೊಟ್ಟರು. 7 ಲಕ್ಷ ಹುದ್ದೆಯಲ್ಲಿ 2,75,000 ಕಾಲೇಜು ಅವಾಗ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ 2,75,000 ಹುದ್ದೆಗ ನೇಮಕ ಮಾಡಿರ್ತಕ್ಕಂಥ ಅಧಿಕಾರ ಹೊಂದಿರ್ತಕ್ಕಂಥ ಯಾವ ಸರ್ಕಾರಗಳು ಕೂಡ ಇವತ್ತು ಮಾಡ್ತಿಲ್ಲ. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ರಾಯಚೂರು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಿ ಸೋಮವಾರ 11 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಹೋರಾಟಗಾರರು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸಾಕಷ್ಟು ಭರವಸೆಗಳನ್ನು ನೀಡುತ್ತಿವೆ. ರಾಜ್ಯ ಸರ್ಕಾರವಂತೂ ದಿನಕ್ಕೊಂದು ಹೇಳಿಕೆ ನೀಡುವ ಮೂಲಕ ನಾವು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ ಎಂಬ ನಿಟ್ಟಿನಲ್ಲಿ ಕೇವಲ ಭರವಸೆಗಳನ್ನು ನೀಡುತ್ತಿದ್ದಾರೆ ಹೊರತು ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ಮುಂದಾಗುತ್ತಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನಾದರೂ ಸರ್ಕಾರ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ನೀಡುವ ಮುಖಾಂತರ ಅವರ ಕನಸುಗಳನ್ನು ನನಸು ಮಾಡಬೇಕು ಎಂದು ಒತ್ತಾಯಿಸಿದರು. ಸಮಾರಂಭಗಳನ್ನು ಮಾಡ್ಕೊತಾ ಇದ್ದಾರೆ, ಅದಂತೂ ಅರ್ಥನೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಒಂದು ಶಿಕ್ಷಕರ ಬೇಡಿಕೆ, ನಾವು ಸುಮಾರು ನಂದು 2009ರಲ್ಲಿ ಮುಗಿದಿರೋದು D.Ed. ನಾನು ಇದುವರೆಗೆ ಆಯಿತು ಟೆಟ್ ಪಾಸ್ ಆಗಿ 2 ಪೇಪರ್ ಪಾಸ್ ಆಗಿ ಕೂತ್ಕೊಂಡಿದ್ದೀನಿ. ಆದರೆ ಒಂದು CET ಕರೆದಿಲ್ಲ. ಪ್ರತಿ ವರ್ಷ 2 ಸರ್ತಿ ಟೆಟ್ ಕರಿತಾ ಇದೀವಿ ಅಂತ ಹೇಳಿದ್ರು, ಕರೆದಿಲ್ಲ. ಆದರೆ ಮತ್ತೆ CET ಕರೆ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಹೌದಾ? ಸೊ ಸುಮಾರು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ರಾಯಚೂರು ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತಹ ಮಹಾತ್ಮ ಗಾಂಧಿ ಪುತ್ಥಳಿ ಮುಂದೆ ನಡೆಸುತ್ತಿರುವಂತಹ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸೋಮವಾರಕ್ಕೆ 1,474 ದಿನ ಪೂರ್ಣೈಸಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಸುದೀರ್ಘ ಹೋರಾಟಕ್ಕೆ ಸ್ಪಂದಿಸಿ ಶೀಘ್ರದಲ್ಲಿಯೇ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಮಂಜೂರು ಮಾಡಲೇಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ. ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಕರ್ನಾಟಕ ರಾಯಚೂರಿಗೆ ಏಮ್ಸ್ ನೀಡಬೇಕು ಎಂದು ಪತ್ರ ವ್ಯವಹಾರ ಮಾಡಿದೆ. ಆದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು. ವಂಚಿತಗೊಂಡ ನಮ್ಮ ರಾಯಚೂರಿಗೆ ಕೇಂದ್ರ ಸರ್ಕಾರ ಏಮ್ಸ್ ಅನ್ನು ಮಂಜೂರು ಮಾಡಲೇಬೇಕು. ಪ್ರಾದೇಶಿಕ ತಾರತಮ್ಯ ನಿವಾರಣೆಗಾಗಿ ರಾಯಚೂರಿಗೆ ಏಮ್ಸ್ ಅನ್ನು ಮಂಜೂರು ಮಾಡಲೇಬೇಕು. ವಿಶೇಷ ಸ್ಥಾನಮಾನಕ್ಕೆ ಒಳಪಟ್ಟ ಕಲ್ಯಾಣ ಕರ್ನಾಟಕ ಪ್ರದೇಶದ ಹಿಂದುಳಿದ ರೋಗ ಪೀಡಿತ ರಾಯಚೂರಿಗೆ ಏಮ್ಸ್ ಅನ್ನು ಮಂಜೂರು ಮಾಡಲೇಬೇಕು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದಿದ್ದಿಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಟಿಸಿ ಸುಟ್ಟು 10 ದಿನ ಕಳೆದರೂ ದುರಸ್ತಿ ಮಾಡದ ಹಿನ್ನೆಲೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸೋಮವಾರ 10 ಗಂಟೆಗೆ ಅಸಮಾಧಾನ ವ್ಯಕ್ತಪಡಿಸಿ ವಿದ್ಯುತ್ ಇಲ್ಲದ ಕಾರಣ ಕುಡಿಯುವ ನೀರಿನ ಸರಬರಾಜು ಸ್ಥಗಿತಗೊಂಡಿದ್ದು ಗ್ರಾಮಸ್ಥರು ಹಳ್ಳದ ನೀರನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಸ್ವಚ್ಛತೆಯಿಂದ ಕೂಡಿದ ಹಳ್ಳದ ನೀರಿನಿಂದ ರೋಗ ಭೀತಿ ಕೂಡ ಎದುರಾಗಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಸ್ಕಾಂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೌನೇಶ್ ದಿದ್ದಿಗಿ ಸೇರಿದಂತೆ ಹಲವು ಗ್ರಾಮಸ್ಥರು ಇಂದು ಜೆಸ್ಕಾಂ ಕಚೇರಿಗೆ ತೆರಳಿ ತಕ್ಷಣ ಟಿಸಿ ಅಳವಡಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿ ಎಚ್ಚರಿಕೆ ನೀಡಿದರು. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಮೌನೇಶ. ನಾವೇ ಟ್ರಾಕ್ಟರ್ ತಗೊಂಬಂದಿವಿ, ನಾವೇ ಕೂಲಿ ತಗೊಂಬಂದಿವಿ, ನಾವೇ ರೊಕ್ಕ ಖರ್ಚು ಮಾಡಿವಿ, ಪಟ್ಟಿ ಹಾಕಿವಿ. ಇಲ್ಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಇಲ್ಲಿ 10 ದಿನ ಆದರೂ ಟಿ.ಸಿ ಕೊಡುವಲ್ರು. ಮನೆಗೆ ಪಟ್ಟಿ ಮಾಡಿ ಕೇಳಿಸಿ ರೊಕ್ಕ ಐತಿ ಎಂಬಂತ ಕೇಳಿಸಿ ಟಿ.ಸಿ ತಗೊಂಬಂದಿವಿ. ಇಲ್ಲಿವರೆಗೆ ನಾವು ಟಿ.ಸಿ ಕೊಡೋರು. ಇವತ್ತು ಇಂಡೆಂಟ್ ಹಾಕ್ತಂತ ಹೇಳ್ತಾರೆ, ನಾಳೆ ಕೊಡ್ತಾರೆ, ನಾಳೆ ಕೊಡ್ತಂತೆ ಬೇಜಾರು ಉತ್ತರ ಕೊಡೋಕೆ ಈ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಕೇಳಿಸಿ ನಾವೆಲ್ಲರೂ ಇದ್ದಿಗೆ ಎಲ್ಲ ಪರವಾಗಿ ನಾವು ಕೇಳಕತ್ತೀವಿ.